ಇಲ್ಲಿ ನೋಡ್ರಿ ನಮ್ಮ ಮನೆ ಮುಂದೆ ಗಿಳಿ ಬಂದೈತಿ. ಏ ಬಿಡಿಯಲ್ಲ ಹಂಗ ಅಲ್ಗಾಡು ಕುಂತ ಆರಾಮ ಇಲ್ರಿ. ನೋಡ್ತಿರ್ಬೋದು ಅದು ಹೆಂಗ್ ಮಾಡತೈತೆ ಅಂತ ನೋಡ್ರಿ. ಅದಕ್ಕೆ ಈಗ ಮೋಸ್ಟ್ಲಿ ಆರಾಮ ಇಲ್ರಿ. ನೋಡ್ರಿದ್ರಲ್ಲ ನೀವು ಎಲ್ಲಾನು ವಿಡಿಯೋ ನೋಡ್ರಿ ಅದು ಹೆಂಗ್ ಬಂತಂತೇಳಿ. ಹಾಯ್ ಬಂಗಾರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಹಾಂ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಎಷ್ಟು ಬ್ಲ್ಯಾಕ್ ಆಗಿದ್ದಾವೆ. ಇವತ್ತು ಅವರೇ ಎಣ್ಣೆ ಹಚ್ಕೊಂಡಾರೆ ಇಬ್ರು. ಹೊರಗಡೆ ಹೊಂಟಿವಿ. ಬಿಸಿಲು ಜಗ್ಗು ಐತಲ್ಲ, ಹಾಗಾಗಿ ತಾವ್ ಹಚ್ಕೊಂಡು ತಾವ್ ಬೇಸತ್ ಬಿಡಪ್ಪ. ಈಗ ಕೂಸ್ ನೋಡ್ರಿ ರೆಡಿ ಆಗೈತಿ. ಎದಕ್ಕೆ ಹೊಂಟಿವಿ ಅಂದ್ರೆ ಇವ್ ಸ್ಕೂಲ್ಗೆ ಹೊಂಟಿವಿ ರೀ. ಇವತ್ತು ಮನ್ವಿತಿನ ರಿಸಲ್ಟ್ ಐತಿ, ಹಾಗಾಗಿ ಹೊಂಟಿವ್ರಿ. ಬರೀ ಇವತ್ತಿನ ಲಾಗೊಳಗೆ ಏನೆಲ್ಲ ಆಕೈತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಕಂದ ಡಬ್ಬಿ ಅಂದ್ಕೊಡು. ಒಯ್ಯನ ಅಲ್ಲೇ ಪಾಪ ಯಾರಿಗಾರ ಕೊಡ್ತಾನ, ತಿಂತಾರೆ. ಮನೆಗಿದ್ರೆ ಸುಮ್ಮನೆ ವೇಸ್ಟ್ ಮಾಡ್ತೀನಿ. ಅವ್ರಿಗೇನು ನಾಷ್ಟ ಹಾಕಿಟ್ಟಿದ್ರಿ. ನಾನು ಬಂದು ಅರ್ಜೆಂಟ್ ಇಟ್ಟಿದೆ, ಬಂದು ನೀರಿಟ್ಟು ಡಬ್ಬಿ ತೊಗೊಂಡು ಹೋಗ್ತಾರ ಅಂತೇಳಿ ಹಾಕಿಟ್ಟೆ. ಆದ್ರೆ ಅವ್ರು ಏನು ಮಾಡಿದ್ರಂದ್ರೆ ಬಂದು ಹಾಕಿಟ್ರು, ಇನ್ನೂ ಉಳಿದಿದ್ದಾರೆ ಮಾಡಿದ ಡಬ್ಬಿ ಒಳಗೆ. ಅವನ್ನ ಹಾಕ್ಕೊಂಡು ತಿಂದು ಹೋದ್ರು. ಇದು ಡಬ್ಬಿ ಕಟ್ಟಿದ್ದು ಹಾಗೆ ಉಳಿದು. ಇಲ್ಲಂದ್ರ ಪಪ್ಪನ್ ಫ್ರೆಂಡ್ ಸರಿ ಬಿಡಿ, ಯಾಕೆ ಕೊಡ್ತಾನ. ಹಾಗಾಗಿ ತೊಗೊಂಡು ಹೊಂಟಿವ್ರಿ. ಇಲ್ಲೇ ಆದ್ರೆ ಸುಮ್ಮನೆ ಒಣಗಿ ಹೋಗೋ ವೇಸ್ಟ್ ಮಾಡೋದ ಜಾಸ್ತಿ. ನಾವು ಮನೆಗಿದ್ರೆ ಅಲ್ಲೇ ಆದ್ರೆ ಅವರು ತಾವರ ತಿಂತಾರೆ, ಇಲ್ಲಾಂದ್ರೆ ಬೇರೆ ಯಾರಿಗಾರ ಕೊಡ್ತಾರೆ. ಅಲ್ಲಿದ್ದವ್ರು ಎಷ್ಟೋ ಜನ ಬಸ್ ಸ್ಟ್ಯಾಂಡಾಗ ಅಲ್ಲಿ ಕುಂತವ್ರು ಇರ್ತಾರೆ, ಅವ್ರಿಗಾರು ಕೊಡ್ತಾರೆ ಅಂತ ತೊಗೊಂಡು ಹೊಂಟೀನಿ. ಏನಾಯಿತು ಏನಿಲ್ಲ ರೀ. 2 ದಿನ ಆಯಿತು ಲಾಗ ಮಾಡಿದ್ದಿಲ್ಲ, ಯಾವುದೇ ಲಾಗು ಮಾಡಿಲ್ಲ. ಇವತ್ತು ಲಾಗ್ ಶುರು ಮಾಡ್ಕೊಂಡಿನಿ. ಬರ್ರಿ, ಇಷ್ಟೊಂದು ಜಳಕ ಆಗೈತಿ, ತಯಾರಾಗಿ ಹೊಂಟೀವಿ. ನಾನೊಬ್ಬಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ. ನೀನೇ ತಲೆ ಸ್ನಾನ ಮಾಡಿದ್ವಿ, ಇವತ್ತು ಬಾಚ್ಕೊಂಡಿನಿ. ಆಮೇಲೆ ಹಚ್ಕೊಂಡ್ರೆ ಅಂತಂತ. ಏಯ್ ಚುಪ್, ನಡಿ ಕೀ ತಗೋಪ್ಪ. ಬರ್ರಿ, ಮನೆ ರಿಸಲ್ಟ್ ಏನೈತಿ ಎಲ್ಲ ನೋಡ್ಕೊಂಬರೋಣ್ರಂತ. ಸ್ನೇಹಿತರೆ, ಈಗ ನೋಡ್ರಿ ನಾವೇನು ಮಾಡತ್ತೀವಿ, ಮಧ್ಯಾಹ್ನ ಊಟಕ್ಕೆ ಮಸಾಲೆ ಮುದ್ದೆ ಮಾಡತ್ತೇನೆ ರೀ. ಇದ್ರಾಗ ಒಬ್ಬರಿಗೆ ಇಷ್ಟ ಆಗಲ್ಲ. ಈಗ ನಮ್ಮ ತನೂಗ ಹೆಂಗಾರ ಮಾಡಿ ರಮೇಶ್ ಉಣಿಸ್ಬೇಕು ಅಷ್ಟೇ ರೀ. ಅಂದರೆ ವೈಟ್ ಮುದ್ದೆ ಚಲ್ಲ ನೀರು ಚಲ್ತ ಮನೋ. ನೀರು ಬಂದಿದ್ದು ಬದಲ ಇವತ್ತು. ಈ ಹುಡುಗ ನಡ್ಕೊಂಡು ನಿಂತ ಮುಗೀತು, ಬೇಗ ಬರೋದೇ ಅಲ್ಲ. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು. ಎಣ್ಣೆ ಕಡಿಮೆ ಹಾಕಿಂದ್ರೆ ಎಣ್ಣೆ ಕಂಪ್ಲೇಂಟ್ ಭಾಳ ಬರತ್ತೈತೆ ನಮ್ಮ ಮನೆಯವ್ರ ಕಡೆಯಿಂದ. ನನಗೆ 3ರಿಂದನ ಹಾಗಾಗಿ ಕಡಿಮೆ ಕಾಣುತ್ತೆ. ಇದು ಉಪ್ಪು. ಮಾಡಿದ್ರೆ ಆಗಲ್ಲ ಆಗೋಗಿತ್ತು. ಸುಮ್ಮನೆ ಆಡಿಂದ ಹೋಗಲ್ರಿ ಅದು. ಆಗ ಬಿಸಿದ ತಿರುಗುಟ್ಲೆ ತಿಂದ್ರೆ ಮುದ್ದೆ ಖಾಲಿ ಆಕೈತಿ. ಒಂಚೂರು ಕರ್ಪುಡಿ ಹಾಕೊಂಡು ಕಲರ್ ಒಂಚೂರು ಅರಿಶಿನ ಪುಡಿ, ಒಂಚೂರು ಸಾಂಬಾರು ಪುಡಿ ಹಾಕ್ಕೊತೀನಿ. ಇಷ್ಟು ದಿವಸ ಹಾಕಿಲ್ಲ, ಇವತ್ತು ಹಾಕಿದ್ದು ಫಸ್ಟ್. ಇಷ್ಟು ದಿವಸ ಒಂದು ನಾನು ಹಾಕಿದ್ದೆ. ಈಗ ಸಾಕ್ರಿ, ಬರೀ ಮಾಡೋದು ಕೆಡ್ಸೋದೈತೆ ಅಡಿ ಎಲ್ಲ. ಈಗ ಒಂಚೂರು ಹುಣ್ಸೆಹಣ್ಣು ಹಾಕ್ತಾನೆ ರೀ, ಟೇಸ್ಟ್ ಚಲೋ ಆಗ್ತೈತೆ ನೋಡೋದು. ಕುದಿಲಿ
ಈ ಕಡೆಗೆ ಹಿಟ್ಟು ಆಲ್ರೆಡಿ ಸಾನ್ಸಿಟ್ಟಿನಿ. ಕುದಿ ಬಿದ್ಮೇಲೆ ಹಾಕಿ ತಿರುಗೋದಷ್ಟೇ ಕೆಲಸ. ಯಾವ ಹಿಟ್ಟದು? ಜೋಳದ ಹಿಟ್ಟು. ಈಗ ನೋಡ್ರಿ ಕುದಿಯಾಗತೈತಿ. ಹಿಟ್ಟು ಹಾಕಿ ಬೇಕಾದ್ರೆ ಕಲಿಸ್ಬೇಕು ಇದನ್ನು. ಹಾಂ ಹಾಂ ಮಸಾಲೆ ಮುಚ್ಚಿ ಸುಮ್ಮನಿರೋ, ಜೋರು ಇಡಬೇಡ. ಮಿಕ್ಸ್ ಚೆನ್ನ ಇದಾಗತ್ತೆ, ಅದು ಗಂಟಾಗತ್ತೆ. ಸುಮ್ಮನೆ ಇಷ್ಟು ಹಾಕಿ ತಿರುಗಬೇಕದನ್ನ. ಹೋಗಿ ತೊಳ್ಕೊಂಬ, ಇಲ್ಲ ಮನಿ ಎಲ್ಲ ಹಿಟ್ಟು ಮಾಡ್ತೈತಿ ಅದು. ಸರಿಯಾ? ಅವನೊಂದು ಹುಚ್ಚ್ರಿ, ಭಾರಿ ಹುಚ್ಚದ್ ಬಿಡತ್ತೆ ಅಡಿಗೆ ಮಾಡೋದು. ಈಗ ಎಲ್ಲದಾಗ ನಾನು 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 ಈ ನೀನು ಹಂಗಂದ್ರೆ ಚಾ ಮಾಡೇನ್ರಿ. ಬಾ ಬಾ ಇಲ್ಲೇ ಕಿರ್ಕಿ ಬಾ. ನಿನ್ನೆ ಚಾ ಮಾಡೇನ್ರಿ ಹಂಗಂದ್ರೆ ಅದನ್ನ ಕಾಡಿದ ಮಾಡ್ತೀನಿ ಹೋನಂತ ಬಿಟ್ಟೆ. ಮತ್ತೆ ಅಲ್ಲಿ ಏನೇ ಫ್ರೈಡ್ ಆಟ ಮಾಡ್ತಿರ್ತೀನಲ್ಲ ಅವಾಗಂತೂ ನೋಡ್ಬೇಕ್ರಿ, ಜೀವ ಅನ್ಕೋತೀನಿ ನಾನು. ಆಟ ಎಲ್ಲ ಬಿಸಿ ಎಣ್ಣೆ ಜೊತೆಗೆ ತಂದು ಏನೇನಾರ ಹಾಕೋದು. ಇದಕ್ಕಲ್ಲ, ಫ್ರೈ ಮಾಡುವಾಗ ಏನಾರ ಅವಾಗ ಬರ್ತೀರಿ ಅಲ್ಲ, ನಾವೊಂದು ಹಾಕ್ತೀನಿ, ನೀವೊಂದು ಹಾಕ್ತೀನಿ. ಇದನ್ನ ಫಾಸ್ಟಾಗಿ ತಿರುಗ್ಬೇಕ್ರಿ ಹಿಂಗ. ಮುದ್ದೆ ಅನ್ನನ ಐತಿ ಒಂದೊಂದು ಸುಮ್ಮನೆ. ಹತ್ತು ನೀನು ಕಿಟಕಿ ಮೇಲೆ ನಾವಿಲ್ಲೇನೋ ಕುಡಿಬೇಕಂತೇಳಿ. ರೀ ರೀ ಪಟ್ಟ ಬರ್ರಿ. ಅವರೆಲ್ಲ ಜಪಸ್ತ ಮಾಡ್ತೀನಿ ಅದರಿಂದ ಒಟ್ಟು ಕರೆ. ಅಪ್ಪ ಇಷ್ಟು ಕರ್ಸತ್ಲೆ ಆಗ್ಬಲ್ತ್ರಿ. ರೊಟ್ಟಿ ಅಷ್ಟು ಕಿತ್ತು ಬಂದಂಗೆ ಆಗತ್ತೈತಿ. ಅಷ್ಟು ಏನೇನು ಗಟ್ಟಿ ಮುದ್ದೆ ಎಲ್ರಿ ಮಾಡ್ತಿದ್ದೇನು ತೋರಿ ತಿರುಗ್ರಿ. ಇನ್ನು ಚೂರು ಚೂರು ವೈಟ್ ವೈಟ್ ಅದು ಸರಿ ತಿರುಗ್ರಿ. ಹಂಗೆ ನೋಡ್ರಿ ಇಲ್ಲಿ ಬಂದೈತಿ. ದಪ್ಪ ಚಮಚ ಕೊಡ್ಬೇಕಿಲ್ಲ ಸ್ನೇಹಿತರೆ, ನೋಡ್ರಿ ಇದೇನೋ ತೊಳಿತಲ್ಲ. ಏನಪ್ಪ ಅಂದ್ರೆ ಅನ್ನ ಸಾರು ಮಾಡಾಕಂದ್ರೆ ಅನ್ನ ಸಾರು ಒಲಿ ಮೇಲೆ ಮಾಡೋದು ಕಾರಣ ರುಚಿಯಲ್ಲ. ಅದು ಏನು ರುಚಿ ಆಗ್ತೈತಿ. ನಿಮ್ಗೆ ರಿಪೀಟ್ ಅನಿಸ್ಬೋದು, ನಾಳೆದು ಹೇಳಬೇಕ್ರಿ. ಹಂಗಿರ್ತದೆ ರುಚಿ. ಇದು ಅನ್ನ ಸಾರು ಮಾಡಿ ಸಾರು ಇದು ಮಾಡ್ತೀನಿ ರೀ, ಭಾಳ ದಿನ ಮಾಡಿ ಟೊಮೆಟೊ ಸಾರು ಹುರ್ದು ಮಾಡ್ತೀನಿ. ಅದ್ರ ಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕಿ ಸೂಪರ್ ಇರ್ತೈತೆ ಟೇಸ್ಟ್. ನೋಡಿರಿ ಟೊಮೆಟೊ ಹಣ್ಣು ಇದಾಗತ್ತೀನಿ. ಮತ್ತು ಎಣ್ಣೆ ಇಟ್ಟು ಅನ್ನ ಇಟ್ಟಿರಿ ಫಸ್ಟ್ ನೀವು ತೆಗೆದು ಸುಡಾಕುಂತೀರಿ. ಮೂರು ತಗೊಂಡು ಸಾರು ಮಾಡಿಟ್ಟು ಅನ್ನ ಇಟ್ಟಿರ್ತೇನೆ. ಇನ್ನು ಟೊಮೆಟೊ ತಂದೆಲ್ಲ ಒಂದು ಖಾಲಿ ಇದು ಹೋಗು. ಇದು ತಂಬ ಸ್ವಲ್ಪ ಶೇಂಗಾ ಕಾಳು ಇಟ್ಟಿನಲ್ಲ ಅಲ್ಲಿ ಹಾಳ್ಯಾಗ ಸ್ವಲ್ಪ ಆ ಶೇಂಗಾ ಕಾಳು ತಂದುಕೊಟ್ಟು ಒಂದಿಷ್ಟು ಮೆಣಸಿನ್ಕಾಯಿ ತಂಬು. 5 ತಂಬ.
ಹ್ಞೂ ಏನು ನೋಡ್ರಿ ಇದ್ರ ಜೊತೆಗೆ ಶೇಂಗಾ ಕಾಳನ್ನ ಹಾಕಿನಿ ಮೆಣಸಿನ್ಕಾಯಿ ಹಾಕೀನಿ ಅಷ್ಟು ಹುರಿಯಾಕತ್ತೀನಿ ಯಾಕೋ ಒಲಿ ಭಾಳ ಒಳ ಆರಾಕತ್ತೈತ್ರಿ ಆಗ ಹೊಲ್ದಡಿಗೆ ಬೇಗ ಅನ್ನ ಸುಮ್ಮನೆ ಕುಕ್ಕರ್ಗೆ ಹಾಕಿಡ್ಬೇಕಿತ್ತು ಅನಿಸ್ತೈತಿ ಸೀದಾ ಇಡಲ್ಲ ಅದಕ್ಕೆ ಜಾರ್ತೈತಿ ಎಣ್ಣೆ ಆಗೈತೆ ಹಿಂಗೆ ಸಣ್ಣ ಉರಿ ಆದೈತ್ರಿ ಅದಕ್ಕೆ ಈಗ ನೋಡ್ರಿ ಊಟ ಮಾಡಾಕತ್ತೀವಿ ಟೈಮ್ 10 ಗಂಟೆ ಆಗೈತೆ ಕರೆಕ್ಟ್ ಅನ್ನ ಆಗೈತಿ ಸಾರು ಅದಿಷ್ಟು ಹುರಿದಿದ್ನಲ್ರಿ ಅದನ್ನ ತರ್ತರಿಯಾಗಿ ರುಬ್ಬಿ ಸಾರು ಮಾಡೀನಿ ಶೇಂಗಾ ಕಾಳು ಟೊಮೆಟೊ ಸಾರು ಅಲ್ಲ ಹಾಕಿದ್ದೆ ತಿಂಡಿನ ಆರಿಸ್ಕೊಂಡು ಹೆಂಗೈತೆ ಸಾರು ಟೇಸ್ಟ್ ಹೆಂಗೈತೆ ಶುರು ಮಾಡಿರಿ ಇವ್ರು ಎಷ್ಟೊತ್ತ ಶಿವ ಚೆನ್ನಾಗತ್ತಿ ಸರ್ ಸಣ್ಣ ಸರ್ ಮಾಡುವಾಗನ ಆಮೇಲೆ ಮಾಡಿಂದ ಹಾಕ್ಕೊಡ್ತೀನಿ ಇಡಿ ಅಂದ್ರೆ ಬೇಡ ಪಾಪ ಬರಲಿ ಅಂತ ಪಾಪ ಬರ್ಲಿ ಯಾಕೆ ಸ್ಪೂನ್ ತೊಗೊಂಡು ಕಲಿಸು ಒಂದು ಸ್ವಲ್ಪ ಸಾರು ಕಣಗೆ ಹಾಕ್ಕೊಂಡು ಕಲಿಸು ಹೇಗೆ ಮಾಡ್ಕೊ ಉದ್ರಾಗೈತೆ ಹಾಂ ಉದ್ರಾಗೈತೆ ಸ್ಟೇಷನಕ್ಕೇನು ಎಲ್ಲಾದ್ರೂ ಅಷ್ಟೇ ಮತ್ತೆ ರಾತ್ರಿ ಜಾಸ್ತಿ ಅಲ್ಲ ಬೇಸಿಗೆಯಾಗ ಕಡಿಮೆ ರಾತ್ರಿ ಕಡಿಮೆನಾ ಇಲ್ಲಿ ನೋಡ್ರಿ ನಮ್ಮ ಮನೆ ಮುಂದೆ ಗಿಳಿ ಬಂದೈತಿ ಬಿಸಿಲಿಗೆ ಕಾಣಿಸತ್ತೆ ನೋಡ್ರಿ ಪಸಂಗ್ ಕಾಣುತ್ತೆ ಎಷ್ಟು ಮಾಡ್ರಿ ಪ್ಯಾಂಟ್ ಬಂದು ಕುಂತೈತೆ ನೋಡ್ರಿ ಒಟ್ಟು ಮುದ್ದಾಗೈತಿ ಅದು ಹಾಯ್ ಬಂಗಾರಿ ಅದಕ್ಕೆ ಆರಾಮಿಲ್ಲ ಏನು ಹಂಗೆ ಮಾಡತೈತಿ ಹೌದು ಏ ಬಿಡಿಲ್ಲ ನೋಡ್ರಿ ಅದಕ್ಕೆ ಈಗ ಮೋಸ್ಟ್ಲಿ ಆರಾಮಿಲ್ರಿ ನೋಡ್ರಿ ಇದೆಲ್ಲ ನೀವು ಎಲ್ಲಾನ ವಿಡಿಯೋ ನೋಡ್ರಿ ಅದು ಹೆಂಗೆ ಬಂತು ಅಂತೇಳಿ ಗೇಟ್ ಮೇಲೆ ಕುಂತು ಜಕ್ಕ ಕೂಗಾಕತ್ತೈತೆ ನಾ ಖುಷಿಗೆ ತೋರ್ಸಕ್ಕೆ ಕರೆದೆ ಅದನ್ನ ನೋಡಿ ಬಂದಿದ್ದ ಸೀದಾ ಒಳಗೆ ಬಂತ್ರಿ ಅದು ಒಳಗೆ ಬಂದು ಸ್ವಲ್ಪ ಮೇಲೆ ಕುಂತೈತಿ ಹಸ್ಕೊಂಡು ಐತಿ ಹಣ್ಣು ಕೊಟ್ಟಿದ್ದೆ ಹಣ್ಣು ತಿನ್ನತೈತಿ ನೋಡಿ ಸುಸ್ತಾಗೈತೆ ಮತ್ತೆ ಅದಕ್ಕೆ ಬಿಸಿಲಲ್ಲ ಅದಕ್ಕೆ ಇವ್ರ ಪಪ್ಪಾಗೆ ಹೇಳಿದ್ವಿ ಬರೀ ಸ್ವಲ್ಪ ಅಂತೇಳಿ ಬಂದು 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 ಪಪ್ಪ ಸ್ಲೋ ಬಾ ನೀರು ಕುಡಿಬಾರ್ದು ತಾನ ಬಂತು ಹ್ಞೂನೇ ಅವೆಲ್ಲ ಕೆಂಪೆ ಅವ್ರು ಅಲ್ಲೇ ಒಂದು ಹೋಗಿ ನೀರು ಹಾಕೊಂಬರ್ವಲ್ಲ ನೋಡು ಅಲ್ಲಿ ನೋಡ್ಕೊಂಡು ನಿಂತೀನಿ ನಾನು ಮಕ್ಕೊಂಡಿದ್ದೆ ಆರಾಮತಿ ತಾನ ಮಾತಾಡಿರ್ಲಿ ಅಲ್ಲಿ ಗೇಟ್ ಮೇಲೆ ಕುಂತಿದ್ದು ಪಟ್ಟನ ಗಿಡ ಗಂಟೆ ಮಾತ್ರ ಅಲ್ಲಿ ನಾನು ಗಿಡ ಹಾಕಿಲ್ಲ ಮುಂಜಾನೆದ್ದು ಓಟ್ ಬಂದೆ ಹಂಗೆ ಓಡಿ ಬುಕ್ ಕುಡಿಬೆ ಹಾಂ ಅವು ಇದಕ್ಕೆ ಗೊತ್ತಾಗಲ್ಲ ಅವಕ್ಕೆ ಹೌದಾ ಹ್ಞೂ ತಿನ್ನಕ್ಕೆ ನೋಡ್ಕೊತಿದ್ರೆ ಕೊಡ್ತೀನಿ ಹಂಗೆ ಹಿಡಿಯೋ ತಿನ್ನೋಲ್ದದು ಹ್ಞೂ ಪೀಸ್ ಮತ್ತು ಇಸಿ ತಿಂತೈತಿ ಹೋಗ್ತಾವ ಮತ್ತು ಹ್ಞೂ ನೋಡಿ ಗಿಳಿಗೆ ಏನಂತಲ್ಲ ನಿನ್ನ ಗಿಳಿ ನಿನಗೆ ಬಂದೈತೆ ನೋಡು ನೀನೇನ ಅನ್ನಲ್ಲ ವಿದ್ಯಾಗಿರ ಗಿಡವ ಏನ ಪಪ್ಪ ಅಂತ ಅಂದ ಹ್ಞೂ ಬಂದೆ ಸಾಕಿದ ಗಿಲಿ ಮನೆಗೆ ಬರಲ್ಲ ಎಂತ ಹಚ್ಚಿಡ್ತಂದೆ ಅದು ಕಿ 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 ಪುಸ್ತಕ ಬಿಡ್ತಂತ ಕೂಗಾಕತ್ತಿತ್ತು ಪಪ್ಪ ಆಮೇಲೆ ಇಲ್ಲಿ ನಿಂತಿದ್ದು ಪಟ್ಟನ ನನ್ನ ಕಾಲ್ ಮೇಲೆ ಕುಂತಿತ್ತು ಬಂದು ಇಲ್ಲಿ ಬಂತು ಮೊದಲೇ ಹತ್ರ ಕುಂತಿದ್ದು ಕುಂತಿದ್ದ ಸೀದಾ ಇಲ್ಲೇ ಬಂದು ಕುಂದ್ಬಿಟ್ಟು ಹಾರಿ ಬೆಕ್ಕು ಹುಷಾರು ಹೌದಾ ಬೆಕ್ಕು ಹಿಡಿತು ನೀನು ತಂದು ಬಿಡೋದ್ರ ಹಾಕೊಂಡು ಬಿಡ ಬಾಕ್ಸ್ ರಿಟರ್ನ್ ಬಾಕ್ಸ್ ಕಿಂಡಿ ಮಾಡುವಾಗ ಅಷ್ಟೇ ಅಂದರೆ ಅದು ಬಂಗಾರಿ ಎಷ್ಟೋ ವರ್ಷದ ಕನಸು ನಂದು ಗಿಳಿ ನೋಡೋಕ್ಕೂ ಗಿಳಿ ತಿನ್ನಿಸ್ಬೇಕಂತೇಳಿ ತಾನಾಗೆ ಬಂದೈತೆ ನಮ್ಮ ಮನೆಗೆ ಬಂಗಾರ ಸರಿಯಾದ ಜಾಗಕ್ಕೆ ಬಂದೆ ಆಳು ಬಂಗಾರ ಆರಾಮಿರ್ತೀನಿ ಏನು
ಏನಾಗೈತೆ ಅದಕ್ಕೆ? ನೋಡಿ ಏನಾರ ಆಗೈತೇನ. ಬರೀ ಹಿಂಗೆ ಗೋನಲ್ಲಿ ಅಡ್ಸ್ತೈತೆ ಆಗಲಿಂದ ಹಂಗೈತಿ. ಹ್ಞೂ ಸರಿ ಆಯ್ತಾ ಕೂಡ್ತಾನೈತಿಲ್ಲ ತಿನ್ನಾಕ ಬರ್ಕೊಂತೈತಿ ಏನಾಗಿಲ್ಲ ಅದಕ್ಕೆ ಹಿಡ್ಕೊರಿ. ಹಸಿ ಹೋಗಿರ್ತೈತಪ್ಪ. ನೋಡ್ರಿ ಅದು ಬಿಸಿಲಿಗೆ ಅನ್ಸತ್ರಿ, ಇಲ್ಲ ಅದಕ್ಕೆ ನೀರು ಸಿಕ್ಕಿಲ್ಲೋ ಇಲ್ಲ ಆಹಾರ ಸಿಕ್ಕಿಲ್ಲೋ ಬಿಸಿಲಿಗೆ ಹಂಗೈತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರಾಮಿಲ್ಲ. ಅದು ಕಾಣತೈತಿಲ್ ಕಂದ ಹಂಗೆ ಅಲ್ಗಾಡು ಕುಂತ ಆರಾಮಿಲ್ರಿ. ನೋಡ್ತಿರ್ಬೋದು ಅದು ಹೆಂಗೆ ಮಾಡತೈತೆ ಅಂತೇಳಿ. ಹಂಗಾಗಿ ಅದು ಬಂದೈತೆ ತನ್ನ ಸಹಾಯಕ್ಕೆ ಬೇಕಂತೇಳಿ. ಅದಕ್ಕೆ ಡೋರ್ ಹಾಕೊಂಡಿವಿ, ಎಲ್ಲಿ ಹೋಗ್ಬಾರ್ದು ಬೆಕ್ ತಿಂತವ್ರು. ಅದಕ್ಕೆ ರಕ್ಷಣೆ ಇದ್ರು ಮನ್ಯಾಗ ಅವನತ್ನ ತುಂಡು ಮಾಡಕ್ಕೆ ತಿಂತಾರೆ ತಿನ್ನಕತೈತಿ. ಆಮೇಲೆ ಬಾಳೆಹಣ್ಣು ಹಾಕಿತ್ತು ನೋಡಿ ತಿನ್ನಕತೈತ್ರ ನೀರು ಕುಡಿಯೋಲ್ದು. ಅದು ಯಜಮಾನ್ರನ್ನ ಕರ್ಸಿದ್ನಲ್ಲ ಈಗ ಅವ್ರು ಹೇಳಿದ್ರು ಇದು ಪಕ್ಕ ಸಾಕಿದ ಗಿಡ ಎಲ್ಲ ಕಾಡಿನ ಗಿಡಿನ ಇದು ಅಂತಂದು. ಸಾಕಿದ ಗಿಡ ಹಿಂಗಿರಲ್ಲ, ಇದಕ್ಕೆ ಎಷ್ಟು ಚಂದ ತಿಂತೈತ್ರಿ ಅದು ಕೈಯಾಗ ಬಂಗಾರಿ. ಅವನು ಓನಾಗಿ ಇಲ್ಲ ಇರ್ತೀನಿ. ಒಬ್ಬಂತು ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಪೆಟ್ ಡಾಕ್ಟರ್ ಅದಾರ ಯಾರು ಇರ್ತಾರೆ, ಅದು ಕೇಳ್ಕೊಂಡು ಹೋಗ್ಬೇಕಷ್ಟೆ, ನಮ್ಗೆ ಗೊತ್ತಿಲ್ಲ. ಹಿಡ್ಕೊಂಡು ಹೋಗಕ್ಕೆ ಹೆಂಗಾಗುತ್ತೆ? ಪಾಪ ಹಿಡ್ಕೊತಾರೆ. ಖರೆ ಹೇಳ್ಬೇಕಂದ್ರೆ ನನಗೆ 10ರಿಂದ ನಂದು ಯಾವಾಗ ನನಗೆ ಗಿಳಿನ ಇಷ್ಟ. ಗಿಳಿ ನೋಡ್ಬೇಕು, ಗಿಳಿನ ಸಾಕ್ಬೇಕು, ಗಿಳಿನ ಕೈ ಹಿಡ್ಕೋಬೇಕು ಅನ್ನೋ ಯಾವಾಗ ನಾನು ಎಲ್ಲರೂ ಮಾಮೂಲಿ ಅಲ್ರಿ ಗಿಳಿ ಅಂದ್ರೆ ಇಷ್ಟಪಡೋದು. ಹಂಗೆ ನನಗೂ ಹಂಗೆ ಇತ್ತು. ಇದು ನಾವು ಬಯಸದೆ ಬಂದ ಭಾಗ್ಯ ಇದು. ಮನೆಗೆ ಬಂದು ನೋಡಿ ಮಾತಾಡ ಒಂದು ಹಿಡ್ಕೊಂಡು ಬರಲ್ಲ, ಒಂದು ಏನಿಲ್ರಿ ನನಗೆ ಹೆದರಿ ಬರಾಕತ್ ಬಿಡೈತಿ. ಹಂಗೆ ಹಿಡ್ಕೊಂಡು ಕರ್ಸಿದೆ. ಹೇಳಿದ್ರು ಅದೇನು ಮಾಡಲ್ಲ, ಹಿಂಗೆ ಹಿಡ್ಕೊಬೋದ ಆರಾಮಾಗಿ. ನಂದು ಆಸೆ ಇವತ್ತಿರುವ ಒಂದು ಆಸೆ ಐತೆ ನಂದು. ಯಾಕೆ ಬಂಗಾರಿ ಏನೈತಿ ನಿಂಗೆ? ತಿನ್ನೆ. ಹಂಗೆ ಜಾಣ ಮುದ್ದು ನೀನು. ಅದರ ಹೆಸರು ಮುದ್ದು ಮರಿ ಅಂತಲೇ ನಾನು. ನಮ್ಮನೆಗೆ ಇರ್ತೀಯಾ? ನಮ್ಮನೆಗೆ ಇರ್ತೀಯಾ? ನೀನು ಬಂದಿ. ಅದು ಖಾರ ಪಿಳ್ಳಿ ಹೆಂಗೆ ತಿಳ್ಕೊಬೇಕಾರೆಲ್ಲ ಅದೇ. ಒಟ್ಟು ಹೊರಗೆ ಬಿಡಬಾರ್ದಿಲ್ಲ ಮಮ್ಮಿ, ಮನ್ಯಾಗ ಹಾರ್ಕೊಂತಿರ್ಬೇಕದ ಎಲ್ಲಾರು. ಬರಾಕೋ ಬಿಡ್ಬಾರ್ದು. ಹಿಂಗೇನು ಬೆಳಗ್ಗೆ ಎಂಥ ದಿನ ಇವತ್ತು, ಬಂಗಾರ ಸಿಕ್ಕಿದ ದಿನ. ಮಮ್ಮಿ ನನಗಿನ್ನೂ ನಿದ್ದಿತ್ತು, ಆಗ ನೀ ಎಬ್ಬಿಸಿ ನಿದ್ದೆಲ್ಲ ಹೋಗಿಸಿ. ಇವನೇನು ಮಕ್ಕಳಿದ್ರಿ ಒಂದು ಟಾಯ್ಲೆಟ್ನಾಗಿದ್ದ. ಸುಂದ್ರಿ ನೀನು ನೋಡಾಕ ಎಬ್ಬಿಸ್ಬಿಟ್ಟೇನ ಅವ್ರನ್ನ. ನೀನು ನೋಡಿ ನಿಮ್ಮ ಮನೆಗೆ ಬರತ್ತೆ ಅಂತ ಬಂದ್ಬಿಟ್ಟು. ಹೌದಿಲ್ಲ ಹೌದಿಲ್ಲ. ಮೊದ್ಲನ್ನ ಆರಾಮ ಮಾಡ್ರಿ, ಆಮೇಲೆ ಮಾತಾಡುವಂಥದ್ದು. ಕಮೆಂಟ್ ಮಾಡ್ರಿ ಏನಾಗಿರ್ಬೋದು ಅದಕ್ಕಂತೇಳಿ. ನಮಗಂತೂ ಏನೂ ಗಂಧ ಗೊತ್ತಿಲ್ಲ. ಬರೋ ಹಿಂಗ ಗೋನಲ್ಲಿ ಗಡ್ಸೈತೆ ನೋಡ್ರಿ ಏನು ತಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿಡ್ರಿ. ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಜೊತೆನೇ ಇರಿ. ಮತ್ತೆ ಯಾರ ಬೇಕು ತಿಂತು ಮತ್ತೆ ನಾವು ಯಾವಾಗ ನಮ್ಮ ಸೀರೆ ತದೋನಕ್ ಬಂದಾಗ ಮಟ್ಲು ಬಂದಿರ್ತಾವಲ್ಲ, ಮತ್ತೆ ಅವು ಇದನ್ನ ಒಡಿದ್ರೆ ಏನ್ ಮಾಡೋದು? ಅದಕ್ಕೊಂದು ಪ್ಲೇಸ್ನಾಗ ಹಾಕಿ ಮೇಲಿಡ್ತೀವಿ.
ಆಮೇಲೆ ಸೀರೆ ತಗೊಂಡು ಹೋಗಿದ್ಮೇಲೆ ಅಲ್ಲಿ ಆಟ ಆಡ್ಸಿದ್ರಿ ಹಿಂಗೆ. ನೋಡು ಕೈಯಾಗ ಕೊಟ್ರೆ ಕೈಯಾಗ ತಿಂತೈತಿ, ಕ್ಲೀನ್ ಫೋನ್ ತಿಂತೈತ. ಚೀನ್ ತಿನ್ನು. ಸ್ನೇಹಿತರೆ ನೋಡ್ರಿ 9:15 ಆಗ್ತೈತಿ. ಯಜಮಾನ್ರಿ ಯಾಕೆ ನಾಷ್ಟ ಇಷ್ಟ ಮಾಡ್ತಿಲ್ಲ, ಅದ್ರ ಬಂದೈತಂತ ಅದ್ರ ಕುಂದಿರ್ತಿ ಅಂತೇಳಿ ಬೈದ್ರು. ಮತ್ತೇನು ಮಾಡಲಿ, ಇನ್ನೊಂದು ಸ್ವಲ್ಪ ಅಲ್ಲೇ ರೂಮ್ನಾಗ ಕುದ್ದೈತದ ಸಿಗಿ ಮೇಲೆ ಮಿಕ್ಸಿ ಹಾಕಿದ್ರೆ ಹೆದರ್ತೈತೆ ಅಂತೇಳಿ ರೂಮ್ನಾಗ ಡೋರ್ ಹಾಕೊಂಡ್ಬಂದಿನಿ. ಹಾಕಿ ಅಲ್ಲೇ ರಕ್ಷಣೆ ಎಲ್ಲ ಸಿಪ್ಪೆ ತೆಗೆದು ಇಟ್ಟು ಬಂದಿಲ್ಲ, ತಿನ್ಕೋತ ಅಲ್ಲೇ ಕುಂತಿತ್ತದ. ಡೋರ್ ಹಾಕಿನಿ. ಇಷ್ಟೊತ್ತು ಮಿಕ್ಸಿ ಹಾಕ್ಕೊಂಡೆ ಮುಗೀತು. ಹೆಸರು ಕಟ್ ಮಾಡಾತಿ ಹೇಳೋದು ಮಾಡ್ತೀನಿ. ಹೆಸರು ಕಟ್ಟು ನೆನ್ಸಿಟ್ಟಿದ್ವಿ ರಾತ್ರಿ. ತನಗೂ ನೆನ್ಸಿ ಕಿರಿಕಿರಿ ಮಾಡತ್ತೀನಿ. ಚಟ್ನಿ ರೆಡಿ ಆದರೆ ನೋಡ್ರಿ, ಪುಟಾಣಿ ಚಟ್ನಿ ಸೂಪರಾಗಿ ಐತಿ. ಈಗ ಯಾಕೋ ಸುಮ್ಮನೆ ಐತೆ, ಅದಕ್ಕೂ ಸೈಲೆಂಟಾಗಿ ವಾತಾವರಣ ಇಷ್ಟ ಆಗೈತೆ. ಎಲ್ಲ ಸುಮ್ಮನೆ ಐತೆ, ಒಟ್ಟು ಸೌಂಡ್ ಸ್ಕೀಮ್ ಮಾಡಿಲ್ಲ. ಕೀ ಅದು ಪುಸ್ತಕಲ್ಲ ಸೌಂಡ್ ಮಾಡೋದು, ಹೋಗೋದು ಸುಮ್ಮನೆ ಐತ್ರಿ. ಬೇಗ ಕಟ್ಟಾಕಿ ಕರಿಬೇಕು, ಕರೆದು ಸ್ವಲ್ಪ ಅವ್ರು ಹೇಳ್ತಾರೆ, ಅದಕ್ಕೆ ಏನೇನು ಮಾಡ್ಬೋದು ಅಂತೇಳಿ ಮಾಡ್ಕೊತೀನಿ. ಇಲ್ಲಿ ಜಾಸ್ತಿ ಹಾಕಿ ನೀನು ಯಜಮಾನ್ರು ಹಾಕ್ಯಾರೆ, ನೆನ್ಸಿ ಸಿಕ್ಕಾಪಟ್ಟೆ ಹಾಕ್ಬಿಟ್ರೆ ಸ್ವಲ್ಪ ಇನ್ನೂ ಇಷ್ಟಕೊಂಡು ಹೋದವು. ಇವನ್ನ ಬಸ್ ಇಡ್ತೇನೆ ನಾನು, ಮಳಿಕಾಯ್ತು ರಾತ್ರಿಗೆ ಪಲ್ಯ ಮಾಡ್ಕೊಳ್ತೈತಿ. ಅದು ಬಂದ ಕರೆಕ್ಟ್ 8 ಗಂಟೆ ಬಂದೈತ್ರಿ ನಮ್ಮ ಮನೆಗೆ. 7ಕ್ಕೆ 7ರಿಂದ 7:15 7ಕ್ಕೆ ನಾ ಇದ್ದೀನಿ. 7:30 ಬಂದಿತ್ತು ಕರೆಕ್ಟ್ ಮನೆ. ಅಲ್ಲಿಂದ ಎಷ್ಟೊತ್ತಲ್ಲಿ ಬರೀ ಅದರ ಜೊತೆ ಕುಂತೀನಿ. 1 ತಾಸು ಅದು ಬಂದದ್ದು. ನೋಡ್ರಿ ಫ್ರೆಂಡ್ಸ್, ನಮ್ಮ ಗಿಳಿಗೆಲ್ಲ ಹತ್ತಿ ಕುಂತೈತಿ. ಈಗ ನಮ್ಮ ಪಪ್ಪ ನಾಷ್ಟ ಮಾಡಕ್ಕೆ ಬಂದಾರ. ಅಂದ್ರೆ ನಾ ಕ್ಯಾಮ್ರಾನೇ ನೋಡ್ತಿತ್ತು ನೋಡು. ಅನುಕೂಲ ಮಾಡಿ ಗೊತ್ತಿತ್ತ ನೋಡಿ. ಅಪ್ಪ ಹಂಗಾರ ಅಲ್ಲಿ ಬಂದು ನಾವು ಅದಕ್ಕೆ ಮೇಲೆ ಬಂದು ಇಷ್ಟೇ ಇರೋದು. ನಾನು ತುಂಬ ಆಡಾದೆ. ಅಲ್ಲಿ ಕೂತಾಳೆ ಅಲ್ಲಿ ಅದಕ್ಕೆ ಫ್ಯಾನ್ ಹಾರಿಸಿದೆ. ಯಪ್ಪ 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 ಬನ್ನಿಗೆದ್ದೈತಪ್ಪ.